ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಲೋಕಾಬಲೆಗೆ 7 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಮೋಹನ್ ಕುಮಾರ್ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಜಂಗಮಕೋಟೆ ನಾಡ ಕಚೇರಿಯ ಸೆಕ್ರೆಟರಿ ಮೋಹನ್ ಕುಮಾರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಧಿಕಾರಿ ಲೋಕಾಬಲೆಗೆ ಬಿದ್ದಿದ್ದಾರೆ. 7 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಮೋಹನ್ ಕುಮಾರ್ ಅನ್ನೋರು. ಜಂಗಮಕೋಟೆ ನಾಡ ಕಚೇರಿಯ ಸೆಕ್ರೆಟರಿ ಇವರು. ಜಮೀನಿಗೆ ಒಂದು ಖಾತೆಯನ್ನ ಮಾಡಿಕೊಳ್ಳೋದಕ್ಕೆ 7 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಲಂಚಕ್ಕೆ 3 ಲಕ್ಷ ಮುಂಗಡ ಹಣ ಅಡ್ವಾನ್ಸ್ ಅನ್ನ ಕೊಡಬೇಕು, ಬಾಕಿ 4 ಲಕ್ಷ ಹಣವನ್ನ ಆಮೇಲೆ ಕೆಲಸ ಆದ್ಮೇಲೆ ಕೊಡಬೇಕು. ಎಲ್ಲೇ ಹೋದ್ರೂ ಕೂಡ ಲಂಚ. ಜಮೀನನ್ನ ಖಾತೆ ಮಾಡಿಸ್ಕೊಡೋದು ಇವ್ರ ಕರ್ತವ್ಯ. ಬಟ್ ಅದಕ್ಕೂ ಕೂಡ 7 ಲಕ್ಷ ಗಟ್ಟಲೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. 3 ಲಕ್ಷ ಮುಂಗಡ ಹಣ ನೀಡುವಂತೆ ಒತ್ತಾಯವನ್ನ ಮಾಡಿರ್ತಾರೆ. ಬೇಡಿಕೆ ಇಟ್ಟಿದ್ದ ಆರೋಪದಡಿ ಸೆಕ್ರೆಟರಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ರೈತರು ಬೈರೇಗೌಡ ದೂರಿನ ಆಧಾರದ ಮೇಲೆ ದೂರು ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀನಿಗೆ ಖಾತೆಯನ್ನ ಮಾಡಿಸೋ ಸಲುವಾಗಿ 7 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ ಮಹಾನುಭಾವ. 3 ಲಕ್ಷ ಅಡ್ವಾನ್ಸ್ ಅನ್ನ ಕೊಡಿ, ಆಮೇಲೆ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಅಧಿಕಾರಿ ಸರಿಯಾಗಿ ಲೋಕಾಯುಕ್ತರು ಅವರನ್ನ ಬಲೆಗೆ ಇಳಿಸ್ಕೊಂಡಿದ್ದಾರೆ. ಇದೀಗ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಸದ್ಯಕ್ಕೆ ದಾಖಲಾಗಿದೆ.